1982ರಲ್ಲಿ ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಅವರು ಉಳ್ಕೊಂಡಿದ್ದಂತಹ ಜಾಗ ಈಗ ವಿವೇಕ ಸ್ಮಾರಕವಾಗಿ ಬದಲಾಗ್ತಾ ಇದೆ. ಅತ್ಯಾಧುನಿಕವಾಗಿ ಆ ಒಂದು ಕಟ್ಟಡವನ್ನ ಈಗ ನಿರ್ಮಾಣ ಮಾಡಲಾಗಿದೆ. ಆಗಸ್ಟ್ 1ನೇ ತಾರೀಕು ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಸ್ಮಾರಕವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಾನೀಗ ಸದ್ಯ ಏನು ಉದ್ಘಾಟನೆ ಆಗುವಂತಹ ಕಟ್ಟಡದ ಮುಂಭಾಗದಲ್ಲಿದ್ದೇನೆ. ದೃಶ್ಯ ಗಮನಿಸ್ತಾ ಇರಬಹುದು, ಮೈಸೂರಿನ ಮರಿಮಲ್ಲಪ್ಪ ಕಾಲೇಜಿನ ಪಕ್ಕದಲ್ಲಿ ಬರುವಂತಹ ವಿವೇಕ ಸ್ಮಾರಕ. ಇದು ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಬೃಹತ್ ಕಟ್ಟಡ ಈಗ ಉದ್ಘಾಟನೆಗೆ ಸಿದ್ಧ ಆಗಿರುವಂತದ್ದು. ಆಗಸ್ಟ್ 1ನೇ ತಾರೀಕು ಈ ಒಂದು ಕಟ್ಟಡವನ್ನ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಈಗಾಗಲೇ ಸಿಬ್ಬಂದಿ ಕೂಡ ಮಾಡ್ಕೊಳ್ತಾ ಇರುವಂತದ್ದು. 1982ರಲ್ಲಿ ಮೈಸೂರಿಗೆ ಸ್ವಾಮಿ ವಿವೇಕಾನಂದರು ಬಂದಿದ್ರು. ಆ ಸಂದರ್ಭದಲ್ಲಿ ಇದೇ ಒಂದು ಸ್ಥಳದಲ್ಲಿ ಅವರು ವಾಸ ಮಾಡಿದ್ರು. ಸೊ ಹೀಗಾಗಿ ಆ ಒಂದು ಸ್ಥಳ ಈಗ ಸ್ಮಾರಕವಾಗಿ ಬದಲಾಗ್ತಾ ಇದೆ. ಅತ್ಯಾಧುನಿಕವಾದಂತಹ ಕಟ್ಟಡ ಇದಾಗಿರುವಂತದ್ದು. ಈಗಾಗಲೇ ಏನು 1ನೇ ತಾರೀಕು ಮೋದಿ ಅವರು ಈ ಒಂದು ಕಟ್ಟಡ ಉದ್ಘಾಟನೆ ಮಾಡ್ತಾರೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಈಗಾಗಲೇ ಆರಂಭ ಆಗಿರುವಂತದ್ದು. ಈ ಒಂದು ಕಟ್ಟಡದ ವಿಶೇಷತೆ ಅಂತಂದ್ರೆ ಸುಮಾರು 650 ಆಸನಗಳ ಹಂಪಿ ಥಿಯೇಟರ್ ಕೂಡ ಬರುತ್ತೆ. ಸೊ ಈಗ ಒಂದು ನೋಡ್ತಾ ಇರುವಂತಹ ಸ್ಥಳ ಏನಿದೆ ಇದು ಹಂಪಿ ಥಿಯೇಟರ್ ನ ಮಾದರಿಯಲ್ಲಿರುವಂತಹ ಸ್ಥಳ ಆಗಿದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಬೇಕಾದಂತಹ ಅವಶ್ಯಕತೆ ಯಾವೆಲ್ಲ ಬೇಕಾಗುತ್ತೆ ಸಿದ್ಧತೆಗಳು, ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಪೂರಕ ಅಂಶಗಳನ್ನು ಕೂಡ ಇಲ್ಲಿ ಒದಗಿಸಲಾಗ್ತಾ ಇದೆ. ಗ್ರಂಥಾಲಯ ಕೂಡ ಬರುತ್ತೆ. ಬಹಳ ಪ್ರಮುಖವಾಗಿ ಏನೋ ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ಬೋಧನೆಗಳನ್ನ ಪ್ರದರ್ಶಿಸುವಂತಹ ಒಂದು ಮ್ಯೂಸಿಯಂ ಕೂಡ ಅಲ್ಲಿ ಬರುತ್ತೆ. ಸಣ್ಣ ಅವಧಿಯ ಕೋರ್ಸ್ಗಳಿಗೆ ಬೇಕಾದಂತಹ ತರಬೇತಿ ಕೊಠಡಿಗಳು ಕೂಡ ಇಲ್ಲಿ ಸಿಗುತ್ತೆ. ಜೊತೆಗೆ ಯೋಗ ಧ್ಯಾನಕ್ಕೆ ಸಪರೇಟ್ ಆಗಿದೆ ಪ್ರತ್ಯೇಕವಾದಂತಹ ಸಭಾಂಗಣವನ್ನು ಮಾಡಲಾಗಿದೆ. ಜೊತೆಗೆ ಈಗಾಗಲೇ ಗ್ರಂಥಾಲಯದ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲ ಆಗಬೇಕು ಅಂತೇಳಿ ಒಂದಷ್ಟು ಕೊಠಡಿಗಳನ್ನ ಅವರಿಗೆ ಸಪರೇಟ್ ಆಗಿ ಮೀಸಲಿಡಲಾಗಿದೆ. ಜೊತೆಗೆ ಈಗಾಗಲೇ ಕಚೇರಿಗಳಲ್ಲಿ ವಿವೇಕ ಸ್ಮಾರಕ ಇರಬಹುದು. ಜೊತೆಗೆ ಇದೆಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೆರವಿನಿಂದ ಈ ಒಂದು ಕಟ್ಟಡವನ್ನು ಕಟ್ತಾ ಇರುವಂತದ್ದು. ನೀವೀಗ ನೋಡ್ತಾ ಇರುವಂತಹ ಸ್ಥಳ ಏನಿದೆ ಇದೇ ಒಂದು ಜಾಗದಲ್ಲಿ ಸ್ವಾಮಿ ವಿವೇಕಾನಂದರು ಮೈಸೂರಿಗೆ 1982 ಬಂದ ಸಂದರ್ಭದಲ್ಲಿ ಇದೇ ಒಂದು ಜಾಗದಲ್ಲಿ ಅವರು ಉಳ್ಕೊಂಡಿದ್ರು. ಅವರು ಉಳ್ಕೊಂಡಿದ್ದಂತಹ ಸ್ಥಳ ಕೂಡ ಈಗ ಅದಕ್ಕೆ ಈ ಹಿಂದೆ ಸಾಕಷ್ಟು ಹಳೆಯ ಕಟ್ಟಡ ಇದಾಗಿತ್ತು. ಇದಕ್ಕೆ ಸಾಕಷ್ಟು ಹೈಟೆಕ್ ಸ್ಪರ್ಶವನ್ನು ಕೊಟ್ಟು ಸಾಕಷ್ಟು ಈಗಾಗಲೇ ಮಾಡೆಲೇಷನ್ ಎಲ್ಲ ಮಾಡಲಾಗಿದೆ. ಅತ್ಯಾಧುನಿಕವಾದಂತಹ ಟಚ್ ಎಲ್ಲ ಕೊಡಲಾಗಿದೆ. ಬಹಳ ಪ್ರಮುಖವಾಗಿ ಹಳೆಯ ಏನೋ ಒಂದು ಶೈಲಿಯನ್ನ ಉಳಿಸಿಕೊಂಡು ಒಂದಷ್ಟು ಅದಕ್ಕೆ ಬೇಕಾದಂತಹ ಕಟ್ಟಡಗಳಿಗೆ ಸುಣ್ಣ ಬಣ್ಣದ ವ್ಯವಸ್ಥೆಗಳಿರ್ಬೋದು. ಜೊತೆಗೆ ಅವರು ಉಳ್ಕೊಂಡಿದ್ದ ಸಂದರ್ಭದಲ್ಲಿ ಇದ್ದಂತಹ ಫೋಟೋಗಳು, ಈಗಾಗಲೇ ಸ್ವಾಮಿ ವಿವೇಕಾನಂದರು ಯಾವ್ಯಾವ ಸ್ಥಳಗಳಿಗೆ ಹೋಗಿದ್ರು ಆ ಸ್ಥಳದ ಫೋಟೋಗಳನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿರುವಂತದ್ದು. ಕೋಲ್ಕತ್ತಾಗೆ ಹೋದ ಸಂದರ್ಭದಲ್ಲಿರ್ಬೋದು, ಬೇಲೂರು ಮಠಕ್ಕೆ ಹೋದ ಸಂದರ್ಭದಲ್ಲಿರ್ಬೋದು, ಯಾವೆಲ್ಲ ಸ್ಥಳಗಳಿಗೆ ಹೋಗಿದ್ರು ಆ ಸ್ಥಳಗಳ ಫೋಟೋಗಳನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಸೊ ಹೀಗಾಗಿ 1ನೇ ತಾರೀಕು ಮೋದಿಯವರು ಬರ್ತಾರೆ, ಈ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಅದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ ಮೈಸೂರು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಮಾಡ್ಕೊಳ್ತಾ ಇದೆ. ಅದಕ್ಕೆ ಬೇಕಾದಂತಹ ಭದ್ರತೆ ಇರ್ಬೋದು, ಪ್ರತಿಯೊಂದು ಕೂಡ ಈಗಾಗಲೇ ಸಿದ್ಧತೆಗಳು ಕೂಡ ಆರಂಭ ಆಗಿರುವಂತದ್ದು. ಇದಿಷ್ಟು ಎಲ್ಲ ಸುದ್ದಿಗಳು. ಮುಂದಿನ ಸುದ್ದಿಗಳನ್ನ ಸಹೋದರಿ ಕೊಡ್ತಾ ಹೋಗ್ತಾರೆ. ಓವರ್ ಟು ಯು.